ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ನಾವು ಆರೋಗ್ಯದ ಖಜಾನೆ, ಪ್ರಕೃತಿಯ ಔಷಧಿ ಅಂಗಡಿ ಎಂದು ಕರೆಯಲ್ಪಡುವ ಬೇವನ ಗಿಡದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ಬೇವನ ಗಿಡವು ಭಾರತದ ಪುರಾತನ ಔಷಧೀಯ ಮರಗಳಲ್ಲಿ ಒಂದು. ಇದು ಸುಮಾರು 30ರಿಂದ 40 ಅಡಿ ಎತ್ತರಕ್ಕೆ ಬೆಳೆಯುವ ದೊಡ್ಡ ಮರ. ಇದರ ಎಲೆಗಳು ಗಾಢ ಹಸಿರು ಬಣ್ಣದಲ್ಲಿದ್ದು ಕಹಿ ರುಚಿಯವು. ಬೇವಿನ ಹೂಗಳು ಸಣ್ಣ ಬಿಳಿ ಬಣ್ಣದಲ್ಲಿ ಗುಚ್ಛವಾಗಿ ಬರುತ್ತವೆ. ನಂತರ ಹಸಿರು ಬಣ್ಣದ ಕಾಯಿ ಬಂದು ಅದು ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಹಾಗೆಯೇ ಬೇವನ ಗಿಡದ ಔಷಧೀಯ ಗುಣಗಳು. ಸ್ನೇಹಿತರೆ, ಬೇವನ ಗಿಡದ ಪ್ರತಿಯೊಂದು ಭಾಗವೂ ಉಪಯುಕ್ತವಾಗಿದೆ. ಎಲೆಗಳು ರಕ್ತ ಶುದ್ಧೀಕರಿಸುತ್ತದೆ, ಜ್ವರ ಮತ್ತು ಚರ್ಮದ ರೋಗಗಳಿಗೆ ಉಪಯೋಗ. ತೊಗಟೆ ಜೀರ್ಣಕ್ರಿಯೆಗೆ ಸಹಾಯ. ಬೀಜ ಮತ್ತು ಎಣ್ಣೆ ಕೂದಲು ಹಾಗೂ ಚರ್ಮ ಆರೈಕೆಗೆ. ಕಡ್ಡಿ ಹಲ್ಲು ತೊಳೆಯಲು ನೈಸರ್ಗಿಕ ಬ್ರಷ್. ಬೇವಿನ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಸ್ನಾನ ಮಾಡಿದರೆ ಚರ್ಮದ ಇಚ್ಚೆ, ಹುಣ್ಣು, ಪಿಂಪಲ್ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಬೇವಿನ ಎಣ್ಣೆ ತಲೆಕೂದಲಿಗೆ ಹಚ್ಚಿದರೆ ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ. ಹಾಗೆಯೇ ಪರಿಸರದ ಲಾಭಗಳು. ಬೇವನ ಗಿಡ ಕೇವಲ ಔಷಧಿ ಮಾತ್ರವಲ್ಲ, ಪರಿಸರಕ್ಕೂ ತುಂಬಾ ಉಪಯುಕ್ತ. ಗಾಳಿಯನ್ನು ಶುದ್ಧಗೊಳಿಸುತ್ತದೆ, ಕೀಟಗಳನ್ನು ದೂರ ಇಡುತ್ತದೆ, ತಂಪಾದ ನೆರಳು ನೀಡುತ್ತದೆ, ನೈಸರ್ಗಿಕ ಕೀಟನಾಶಕವಾಗಿ ಕೃಷಿಯಲ್ಲಿ ಬಳಸುತ್ತಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಬೇವಿನ ಎಲೆಗಳನ್ನು ಧಾನ್ಯ ಸಂಗ್ರಹಿಸಲು ಬಳಸುತ್ತಾರೆ, ಏಕೆಂದರೆ ಅದು ಕೀಟಗಳನ್ನು ದೂರ ಇಡುತ್ತದೆ. ಬೆಳೆಸುವ ವಿಧಾನ. ಬೇವನಿಗಿಡ ಬೆಳೆಸುವುದು ತುಂಬ ಸುಲಭ. ಹೆಚ್ಚು ಸೂರ್ಯಕಿರಣ ಬೇಕು, ಕಡಿಮೆ ನೀರಿನಲ್ಲೂ ಚೆನ್ನಾಗಿ ಬೆಳೆಯುತ್ತದೆ. ಯಾವುದೇ ಸಾಮಾನ್ಯ ಮಣ್ಣಿನಲ್ಲಿ ಬೆಳೆಯುತ್ತದೆ. ಹೆಚ್ಚು ಗೊಬ್ಬರ ಅವಶ್ಯಕತೆ ಇಲ್ಲ. ಒಮ್ಮೆ ನೆಟ್ಟರೆ ವರ್ಷಗಳ ಕಾಲ ಬೆಳೆಯುತ್ತದೆ. ಕಡಿಮೆ ಆರೈಕೆಯಲ್ಲಿ ದೊಡ್ಡ ಮರವಾಗುತ್ತದೆ. ಮನೆಯ ಮುಂದೆ ಬೇವನ ಗಿಡ ಯಾಕೆ ನೆಡಬೇಕು? ಹಳೆಯವರು ಹೇಳುವ ಮಾತು, ಮನೆಯ ಮುಂದೆ ಬೇವಿನ ಮರ ಇದ್ದರೆ ವೈದ್ಯರ ಅವಶ್ಯಕತೆ ಕಡಿಮೆ. ಇದು ಕೇವಲ ಮಾತಲ್ಲ, ನಿಜವಾಗಿಯೂ ಬೇವನ ಗಿಡ ಆರೋಗ್ಯ ಮತ್ತು ಪರಿಸರದ ರಕ್ಷಕ. ಸ್ನೇಹಿತರೆ, ನೀವು ಕೂಡ ನಿಮ್ಮ ಊರು, ಮನೆ ಅಥವಾ ತೋಟದಲ್ಲಿ ಕನಿಷ್ಠ ಒಂದು ಬೇವನ ಗಿಡವನ್ನು ನೆಟ್ಟು ಪರಿಸರ